ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ನಿಮ್ಗೆ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನೋಡ್ರಿ, ನಾವು ಮಣ್ಣಿ ದೇವ್ರಿಗೆ ಹೊಂಟಿವಿ ಅಂತ ಹೇಳಿ. ನಮ್ಮ ಮಣ್ಣಿ ದೇವ್ರು ನೋಡ್ರಿ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವಣ್ಣ ನೋಡ್ರಿ. ಇವಾಗ ಏನು ನೋಡ್ತಾ ಇದ್ರಲ್ಲ, ಇದು ನೋಡ್ರಿ ದಂಡಗುಂಡ ಬಸವಣ್ಣನ ದೇವಸ್ಥಾನ. ನಾವು ರಾತ್ರಿ ನೋಡ್ರಿ 12:30 ಗಂಟೆಗೆ ಬಂದಿವಿ. ಬಂದಕ್ಕೆ ಲೇಟದಾಗಿತ್ತು ನೋಡ್ರಿ. ಹಾಗಾಗಿ ಮಲ್ಕೊಂಡು ಇವಾಗ ಬೆಳಗ್ಗೆನೇ ಸ್ನಾನ ಅದೆಲ್ಲನೂ ಮಾಡಿಬಿಟ್ಟು ಬೆಳಗ್ಗೆ 7:30 ಗಂಟೆಗೆ ನೋಡ್ರಿ ಅಭಿಷೇಕ ಅದೆಲ್ಲನೂ ಆಗಿತ್ತು. ಅಲ್ಲೇ ನೋಡ್ರಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಚುರ್ಮುರಿ ಸುಸ್ಲಾನ ಮಾಡೋಕೆ ಹೇಳಿದ್ದೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಜನ ಅಷ್ಟೊಂದು ಹೆಚ್ಚಾಗಿ ಇರಂಗಿಲ್ಲ, ಡೈಲಿ ಕೂಡ ಜನ ಇರಂಗಿಲ್ಲ ನೋಡ್ರಿ. ಆದ್ರೆ ಸೋಮವಾರ ಮತ್ತು ಗುರುವಾರ ಜನ ಇರ್ತಾರೆ, ಅಂದಾಗ ಹೋಟೆಲ್ ಅದೆಲ್ಲ ಕೂಡ ಓಪನ್ ಇರ್ತಾವೆ. ಯಾಕಂದರೆ ಇದು ನೋಡ್ರಿ ಒಂಥರ ಗುಡ್ಡದ ಮಧ್ಯದಲ್ಲಿ ಐತಿ ಈ ದೇವಸ್ಥಾನ ಬಂದುಬಿಟ್ಟು. ಹಾಗಾಗಿ ಅಲ್ಲಿ ಜನರ ಸಂಪರ್ಕ ಸ್ವಲ್ಪ ಕಡಿಮೆ ಐತಿ. ಬಿಟ್ಟರಲ್ಲಿ ಬಸ್ ಕೂಡ ಹೋಗೋ ವ್ಯವಸ್ಥೆ ಐತಿ ನೋಡ್ರಿ. ಅಲ್ಲಿ ವಸ್ತಿ ಬಸ್ ಅಂತೇಳಿ, ನಮ್ಮ ಸೈಡ್ ನೋಡ್ರಿ ವಸ್ತಿ ಬಸ್ ಅಂತ ಹೇಳಿರ್ತಾವಲ್ಲ, ಆ ಬಸ್ ಕೂಡ ಅಲ್ಲಿ ಐತಿ. ಯಾದಗಿರಿಯಿಂದ ನಾವು ಚಿತ್ತಾಪುರಿಂದ ನೋಡ್ರಿ ಗಾಡಿ ಮಾಡ್ಕೊಂಡು ಕೂಡ ಬರ್ಬೋದು, ಮತ್ತು ಆಟೋ ಕೂಡ ಬಸ್ ಕೂಡ ಬರ್ತಾವೆ ನೋಡ್ರಿ. ಈ ರೀತಿಯಾಗಿ ನಮ್ಮ ದಂಡಗುಂಡ ಬಸವಣ್ಣ ದೇವಸ್ಥಾನ ಆಯ್ತು ನೋಡ್ರಿ. ಮುಂಚೆ ನೋಡ್ರಿ ಬೇರೆ ಥರ ಇತ್ತಲ್ಲೆಲ್ಲ ಕೂಡ ಬಿಲ್ಡಿಂಗ್ ಅದೆಲ್ಲನೂ, ಇವಾಗ ಅದೆಲ್ಲನೂ ಬೆಳೆಸ್ಬಿಟ್ಟು ಮತ್ತೆ ಹೊಸದಾಗಿ ಕಟ್ಟಾಕತ್ತಾರ. ಜಾಗ ನೋಡ್ರಿ ತುಂಬಾ ವಿಶಾಲವಾಗೈತಿ, ತುಂಬಾ ಚೆನ್ನಾಗೈತಿ ನೋಡ್ರಿ. ಅಲ್ಲಿ ಹೋಗಿವಪ್ಪ ಅಂತಂದ್ರೆ ಒಂಥರ ಶಾಂತಿ, ಮನಸ್ಸಿಗಂತೂ ಒಂಥರ ಏನೋ ಎನರ್ಜಿ ಸಿಗ್ತದ. ನಾವು ನೋಡ್ರಿ 5 ವರ್ಷ ಆಗಿತ್ತು ಹೋಗ್ಲಾರೇ. ಅಲ್ಲಿ ಪೂಜಾರಿಗಳು ಹೇಳಿದರು, ಈ ರೀತಿ ಮಾಡಬಾರ್ದು, ವರ್ಷಕ್ಕೆ ಒಂದು ಸಲ ಆದರೂ ಬಂದು ಹೋಗ್ಬೇಕಂತ ಹೇಳಿದ್ರು ನೋಡ್ರಿ. ಮತ್ತು ಇಲ್ಲಿ ಪವಾಡಗಳು ನೋಡ್ರಿ ಸಾಕಷ್ಟು ರೀತಿ ಪವಾಡಗಳದಾವು. ಮಕ್ಕಳಾಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ತೊಟ್ಲನ ಕಟ್ಬಿಟ್ಟು ಹೋಗ್ತಾರೆ. ಮತ್ತು ಅವ್ರಿಗೆ ಏನಾದರೂ ಸರ್ಕಾರಿ ನೌಕರಿ ಬೇಕಿತ್ತಪ್ಪ ಅಂತಂದ್ರೆ ಅವರು ಅದು ಕೂಡ ಹರಕೆ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಒಂದು ವೇಳೆ ಮಕ್ಕಳಿಗೆ ಏನಾದರೂ ಮಾತು ಬರ್ತಾ ಇದ್ದಿಲ್ಲಪ್ಪ ಅಂತಂದ್ರೆ ಗಂಟಿನ ಕಟ್ಬಿಟ್ಟು ನಮ್ಮ ಮಗನಿಗೆ ಅಥವಾ ಮಗಳಿಗೆ ಮಾತು ಬರಲಿ, ಆಮೇಲೆ ನಾವು ಗಂಟಿನ ಮಾಡಿ ಹಾಕ್ತೀವಿ ಅಂಥೇಳಿ ಈ ರೀತಿಯಾಗಿ ಹರಕೆ ಅದೆಲ್ಲನೂ ಕಟ್ಕೋತಾರೆ ನೋಡ್ರಿ. ತುಂಬಾ ಪವರ್ಫುಲ್ ಆಗಿರುವಂಥ ದೇವ್ರು ನೋಡ್ರಿ. ಬಸವನ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ರೀತಿ ಹೇಳೋದಕ್ಕೆ ಪದಗಳೇ ಸಿಗ್ತಾಯಿಲ್ಲ, ಯಾಕಂದ್ರೆ ಅಷ್ಟೊಂದು ಪವಾಡಗಳು. ಜೀವಂತ ಬಸವಣ್ಣ ಕೂಡ ಅಂತ ಹೇಳ್ತಾರೆ ನೋಡ್ರಿ. ಅಲ್ಲೆಲ್ಲ ಕೂಡ ದರ್ಶನ ಅದು ಮಾಡಿದ್ಮೇಲೆ ಮತ್ತು ಟಿಫನ್ ಅದೆಲ್ಲನೂ ಮಾಡಿದ್ಮೇಲೆ ನೋಡ್ರಿ ನೆಕ್ಸ್ಟು ನಮ್ಮ ಮನೆಯ ದೇವರು ನೋಡ್ರಿ. ಇದು ಹೆಣ್ಣು ದೇವರು. ಎಲ್ಲ ಫ್ಯಾಮಿಲಿಗೂ ಕೂಡ ಒಂದು ಗಂಡ ದೇವರು ಮತ್ತು ಒಂದು ಹೆಣ್ಣು ದೇವರು ಅಂತ ಇದ್ದೇ ಇರ್ತದೆ. ನಮ್ಮ ಹೆಣ್ಣು ದೇವರು ಕೂಡ ನೋಡ್ರಿ ಅಲ್ಲೇ ದಂಡಗುಂಡದಿಂದ ಸಮೀಪ ಐತೆ ನೋಡ್ರಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನೋಡ್ರಿ ನಾಗಾವಿ ಯಲ್ಲಮ್ಮ ಅಂಥೇಳಿ. ಇವಾಗೇನು ನೋಡಾಕತ್ತಿರಲ್ಲ, ಇದು ನೋಡ್ರಿ ನಾಗಾವಿ ಯಲ್ಲಮ್ಮ ಅಂಥೇಳಿ. ಈ ನಾಗಾವಿ ಯಲ್ಲಮ್ಮ ನೋಡ್ರಿ ನಮ್ಮ ಮನೆತನದ ಹೆಣ್ಣು ದೇವತೆ ನೋಡ್ರಿ. ನಾವು ದಂಡಗುಂಡಕ್ಕೆ ಬಂದೀವಂತಂದ್ರೆ ಇಲ್ಲಿ ಕೂಡ ಬಂದು ಹೋಗ್ತೀವಿ ನೋಡ್ರಿ. ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ನೋಡ್ರಿ. ನೋಡ್ತಾ ಇದ್ರಲ್ಲ ಹೊರಗಡೆ ಎಷ್ಟು ಚೆನ್ನಾಗೈತೆ ಅಂಥೇಳಿ. ಹೆಸರಿಗೆ ಹೇಳೋ ಹಾಗೆ ನಾಗಾವಿ ನೋಡ್ರಿ, ಅಂದ್ರೆ ತಾಯಿ ಯಲ್ಲಮ್ಮ ದೇವಿ ನೋಡ್ರಿ ಹಾವಿನ ರೂಪದೊಳಗೆ ಇಲ್ಲಿ ನೆನ್ಸಲ್ಲ ಅಂತಲೇ ಹೇಳ್ಬೋದು. ಇದೇನು ನೋಡಾತ್ರ ಇದು ಹೊಂಡ ನೋಡ್ರಿ. ಅಲ್ಲಿ ತಾಯಿ ಸ್ನಾನ ಮಾಡಿರುವಂಥ ನೀರು ನೋಡ್ರಿ. ಆ ಗುಡಿ ಸುತ್ತಲೂ ಕೂಡ ಐತಿ, ಮತ್ತು ಈ ರೀತಿ ಹೊಂಡದೊಳಗೆ ಕೂಡ ಐತಿ ನೋಡ್ರಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸವದತ್ತಿಯಳು ಕೂಡ ನೋಡ್ರಿ ಏನಾದರೂ ಚರ್ಮ ಸಂಬಂಧಿತ ರೋಗ ಇತ್ತು ಅಂತಂದ್ರೆ ಅಲ್ಲಿ ಹೊಂಡದಾಗ ಸ್ನಾನನ ಮಾಡ್ತಾರೆ. ಇಲ್ಲಿ ಕೂಡ ನೋಡ್ರಿ ಅದೇ ರೀತಿ ಒಂದು ಪದ್ಧತಿ ಐತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಹೊರಗಡೆ ಎಷ್ಟು ಚೆನ್ನಾಗಿ ಐತಪ್ಪ ಅಂತಂದ್ರೆ ವ್ಯೂಸು, ಒಳಗಡೆ ಕೂಡ ನೋಡ್ರಿ ಅಷ್ಟೇ ಚೆನ್ನಾಗಿತ್ತು. ನಿಜ ಹೇಳ್ಬೇಕಪ್ಪ ಅಂತಂದ್ರೆ 5 ವರ್ಷ ಆಗಿತ್ತು ನೋಡ್ರಿ ನಾವು ಹೋಗ್ಬಿಟ್ಟು ದೇವಸ್ಥಾನಕ್ಕೆ. ಅಲ್ಲಿ ಎಲ್ಲರೂ ಕೂಡ ಹೇಳ್ತಾಯಿದ್ರು, ಇಲ್ಲ ವರ್ಷಕ್ಕೊಮ್ಮಾದರೂ ಮನೆ ದೇವ್ರಿಗೆ ಬಂದು ಹೋಗಲೇಬೇಕು ನೀವು ಅಂಥೇಳಿ. ಅದೇ ರೀತಿ ನೋಡ್ರಿ ನಾವು ಕೂಡ ಇನ್ಮೇಲೆ ಪ್ರತಿ ವರ್ಷ ಬರಬೇಕಂತ ಅಂದ್ಕೊಂಡ್ವಿ. ಮುಂಚೆ ಬರ್ತಿದ್ದೀವಿ ನೋಡ್ರಿ, ಆಮೇಲೆ ಲಾಕ್ಡೌನು ಮತ್ತು ಮಕ್ಕಳು ಸಣ್ಣವರು ಈ ರೀತಿ ಅಂಥೇಳಿ ನಾವು ಬಿಟ್ಟಿವಿ. ನೋಡ್ತಾ ಇದ್ದಿರಲ್ಲ ಇದೇ ನೋಡ್ರಿ ನಾಗಾವಿ ಯಲ್ಲಮ್ಮನ ದೇವಸ್ಥಾನ. ಯಾರೆಲ್ಲ ಹೋಗಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ತುಂಬಾ ಚೆನ್ನಾಗೈತೆ ನೋಡ್ರಿ. ತಾಯಿ ರೇಣುಕಾದೇವಿ ಅವತಾರ ನೋಡ್ರಿ ಇದು. ಗುಡಿ ಒಳಗೂ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿದ್ದು ನೋಡ್ರಿ. ಮತ್ತು ಅಲ್ಲೇ ಒಬ್ಬರು ಅಜ್ಜಿ ಇದ್ದರು, ಅವರು ಕೂಡ ಕೇಳ್ಕೊಂಡೆ ನೋಡು ಹೆಂಗಿದ್ದು ಅಂಥೇಳಿ. ನನಗೆ ಯಾರೋ ಹೇಳಿದ್ರು ನೋಡ್ರಿ, ಈ ಮೂರ್ತಿ ಏನೈತಪ್ಪ ಒಳಗಡೆ ಇರೋ ಮೂರ್ತಿ ನೋಡ್ರಿ, ಅಲ್ಲಿ ಯಾರೋ ಒಬ್ಬರು ಮನೆ ಕಟ್ಟಬೇಕಾದ್ರೆ ಸಿಕ್ಕಿರುವಂಥ ಮೂರ್ತಿ ಅಂತ ಹೇಳಿದ್ರು ನೋಡ್ರಿ. ನನಗೂ ಅಷ್ಟೊಂದು ಗೊತ್ತಿಲ್ಲ ಇದರ ಇತಿಹಾಸ, ಬಟ್ ನನಗೊಬ್ರು ಹೇಳಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ಒಳಗಡೆ ಹೋಗಿ ಅಲ್ಲಿ ನನ್ನ ಮಗನ ಆಶೀರ್ವಾದ ಮಾಡೋಕೆ ಕೊಟ್ಟಿವಿ ನೋಡ್ರಿ. ಅಲ್ಲಿ ಎಲ್ಲ ದೇವಸ್ಥಾನದೊಳಗೆ ವಿಡಿಯೋದು ಎಲ್ಲ ಕೂಡ ಅಲವ್ ಇದ್ದಿದ್ದಿಲ್ಲ. ಆ ಗ್ಯಾಪ್ ಒಳಗೆ ನಾನು ಸ್ವಲ್ಪ ಅದನ್ನು ವಿಡಿಯೋನ ಮಾಡಿಕೊಂಡು ನನ್ನ ಮಗನಿಗೆ ಕೂಡ ಮಾಡಿಸ್ಕೊಂಡು ಬಂದೀವಿ. ಇಲ್ಲೇನು ನೋಡ್ತಾ ಇರಲ್ಲ ಇದೇ ನೋಡ್ರಿ, ಅದು ತಾಯಿ ಸ್ನಾನ ಮಾಡಿರೋಂಥ ನೀರು. ಸುತ್ತಲೂ ಕೂಡ ಐತಿ. ಮತ್ತು ಈ ನೀರು ಏನೈತಲ್ಲ ಆ ಹೊಂಡಕ್ಕೆ ಹೋಗಿ ಅಲ್ಲಿ ತಲುಪ್ತಂತ ಹೇಳ್ತಾರೆ ನೋಡ್ರಿ. ಗುಡಿ ತುಂಬಾ ಚೆನ್ನಾಗೈತಿ. ಸುತ್ತಲೂ ಕೂಡ ಸಾಕಷ್ಟು ದೇವ್ರುಗಳಿದ್ರು ನೋಡ್ರಿ. ವೆಂಕಟೇಶ್ವರ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಮತ್ತು ವೀರಭದ್ರ ದೇವಸ್ಥಾನ ನೋಡ್ರಿ. ತಾಯಿ ರೇಣುಕಾದೇವಿಗೆ ಅಣ್ಣ ನೋಡ್ರಿ ವೀರಭದ್ರೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಆ ವೀರಭದ್ರೇಶ್ವರ ದೇವಸ್ಥಾನ ಐತೆ ನೋಡ್ರಿ. ತುಂಬಾ ಪುರಾತನವಾದಂಥ ದೇವಾಲಯ ನೋಡ್ರಿ. ಇದು ಹಳೇ ಕಾಲದ ದೇವಾಲಯ. ಇವಾಗ ಅದನ್ನು ಸ್ವಲ್ಪ ರೀಇನೋಗ್ರೇಷನ್ ಮಾಡಿಬಿಟ್ಟು ಪೇಂಟ್ ಅದೆಲ್ಲನೂ ಮಾಡ್ಯಾರ.
ತುಂಬಾ ಚೆನ್ನಾಗೈತಿ. ಬಟ್ ಈ ದೇವಸ್ಥಾನ ನೋಡ್ರಿ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಐತಿ. ಆದ್ರೆ ದಂಡಗುಂಡ ಬಸವೇಶ್ವರ ದೇವಾಲಯ ನೋಡ್ರಿ ಫುಲ್ ಚೇಂಜ್ ಆಗಿಬಿಟ್ಟದ. ಅದೆಲ್ಲ ಕೂಡ ಇನ್ನೂ ಕಟ್ಟಡಗಳು ಕೂಡ ನಡೀತಾ ಇದೆ. ನೋಡ್ರಿ ಮುಂದಿನ ಸಲ ಹೋದಾಗ ಎಷ್ಟು ಚೇಂಜ್ ಆಗಿರ್ತದೆ ಅಂಥೇಳಿ ಅವ್ರು ಹೇಳಿದ್ರು ನೋಡ್ರಿ. ನಾವು ನಮ್ಮ ಮೈದ್ನಾಗ ಕೂಡ ನಾವು ಹೆಣ್ಣು ನೋಡ್ತಾ ಇದ್ದೀವಿ, ಸ್ವಲ್ಪ ಡಿಲೇ ಆಗಕತ್ತದ ಅಂತ ಹೇಳಿದ್ದೀವಿ ನಾವಲ್ಲಿ ದಂಡಗುಂಡ ಬಸವಣ್ಣೊಳಗೆ. ಅಲ್ಲಿ ಪೂಜಾರಿ ಹೇಳಿದ್ರು ನೋಡ್ರಿ, ಅಲ್ಲಿ ನೀವು ಬಸವಣ್ಣಗೆ ಹರಕೆ ಕಟ್ಕೋರಿ, 1 ವರ್ಷದೊಳಗೆ ಮದುವೆ ಆಗಲಿ, ನಿಮಗೆ ಜೋಡಿ ಬಸವಣ್ಣ ತಂದು ಇಟ್ಟು ಪೂಜೆನ ಮಾಡಿ ಮತ್ತು ಸ್ವಾಮಿಗಳಿಗೆ ಅದೆಲ್ಲನೂ ಊಟ ಮಾಡಿಸ್ತೀವಂತ ಹೇಳ್ರಿ ಅಂತಂದರು. ಅದೇ ರೀತಿ ಕೂಡ ನೋಡ್ರಿ ನಾವು ಕೂಡ ಬೇಡ್ಕೊಂಡು ಬಂದಿವಿ. ಮತ್ತು ದಂಡಗುಂಡ ಬಸವಣ್ಣೊಳಗೆ ನೋಡ್ರಿ ಅಲ್ಲಿ ಹೋಗಿ ಅಭಿಷೇಕನ ಮಾಡಿಸಿದ ಮೇಲೆ ಅಲ್ಲಿ ಸ್ವಾಮಿಗಳಿಗೆ ಉಣಿಸಿ ಬರಬೇಕು. ಇಲ್ಲಪ್ಪ ಅಂತಂದ್ರೆ ಇಟ್ಟಕ್ಕಿ ಕೂಡ ಕೊಟ್ಟು ಬರ್ಬೋದು ನೋಡ್ರಿ. ಹಿಟ್ಟಕ್ಕಿ ಅಪ್ಪ ಅಂತಂದ್ರೆ ಕಡಲೆಬೇಳೆ, ಬೆಲ್ಲ, ರವೆ, ಗೋಧಿ ಹಿಟ್ಟು, ಎಣ್ಣೆ ಈ ರೀತಿ ನೋಡ್ರಿ ಇದೆಲ್ಲನೂ ಕೊಟ್ಟು ಬರ್ಬೋದು. ನಾವು ಕೂಡ ನೋಡ್ರಿ ಈ ರೀತಿ ಇಟ್ಟಕ್ಕಿ ಅದೆಲ್ಲನೂ ಕೊಟ್ಟು ಬಂದೀವಿ. ಇಲ್ಲಿ ನೋಡ್ರಿ ಎಲ್ಲ ಕೂಡ ದರ್ಶನ ಅದೆಲ್ಲನೂ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡ್ಮೇಲೆ ನೋಡ್ರಿ ಇವಾಗ ನೆಕ್ಸ್ಟ್ ನೋಡ್ರಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವಿ. ನಮ್ಮದು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಮಂತ್ರಾಲಯ ನೋಡ್ರಿ. ಅಂದ್ರೆ ದಂಡಗುಂಡ ಹೋಗೋಕ್ಕಿಂತ ಮುಂಚೆನೇ ನಮ್ಮದು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಆಸೆ ಇತ್ತು. ನನ್ನ ಮಗನ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ನನ್ನ ಹರಕೆ ಇತ್ತು ನೋಡ್ರಿ. ಹಾಗಾಗಿ ಇಲ್ಲೇ ಬಂದಿವಲ್ಲ, ಇಲ್ಲಿಂದ 150 ಕಿಲೋಮೀಟ್ರ್ ಐತೆ ಅಂಥೇಳಿ ದಂಡಗುಂಡ ಮತ್ತು ನಾಗವಿ ಎಲ್ಲಮ್ಮನ ಮುಗಿಸ್ಕೊಂಡು ಆಮೇಲೆ ಆ ಕಡೆ ಹೋಗ್ಬೇಕಂತ ಹೊಂಟೀವಿ. ಇವಾಗ ನೋಡ್ರಿ ಟೈಮ್ ಬಂದುಬಿಟ್ಟು 11:30 ಆಗಿತ್ತು. ಆವಾಗ ನಾವು ನಾಗವಿ ಎಲ್ಲಮ್ಮನಿಂದ ಇವಾಗ ನಾವು ಮಂತ್ರಾಲಯಕ್ಕೆ ಹೊಂಟೀವಿ ನೋಡ್ರಿ. ಈ ರೀತಿಯಾಗಿ ನಮ್ಮ ಮನೆ ದೇವರ ದರ್ಶನ ನಾವು ಮಾಡಿದ್ದೀವಿ ನೋಡ್ರಿ. ಯಾರೆಲ್ಲ ಮನೆ ದೇವರ ದರ್ಶನ ಮಾಡಿರಿಲ್ಲ ಹೇಳ್ರಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಮನೆ ದೇವರು ಯಾವ್ದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ತುಂಬ ದಿನ ಆಯ್ತು ನೋಡ್ರಿ ವಿಡಿಯೋನ ಮಾಡಿಬಿಟ್ಟು, ಏನು ಮಾತಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ವಿಡಿಯೋನ ಮಾಡಿಲ್ಲ ಅಂಥೇಳಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸಾಕಪ್ಪ ಈ ಯೂಟ್ಯೂಬ್ ಸಹವಾಸ ಅಂಥೇಳಿ ಅನಿಸ್ಬಿಟ್ಟಿದ್ದು. ಎಷ್ಟೇ ಟ್ರೈ ಮಾಡಿದರೂ ಕೂಡ ಆಗ್ತಾನೇ ಇಲ್ಲ ಅಂತ ಬೇಜಾರಾಗತ್ತದ. ಆದರೂ ಕೂಡ ಏನಾದರೂ ಮಾಡೋಣ, ಟೈಮ್ ತೊಗೊಳ್ಳಿ ಅಂಥೇಳಿ ಒಂದು ನಿರ್ಧಾರನ ಮಾಡಿಬಿಟ್ಟು ಇವಾಗ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.